ಅರ್ಧ ಕೆಜಿ ಮೆಣಸಿನ್ಕಾಯಿನ ಆರಿಸಿ ಇಟ್ಕೊಂಡಿದೀವಿ. ಇವಾಗ ಇದನ್ನ ಕ್ಲೀನ್ ಮಾಡಬೇಕು. ಇಟ್ಕೊಂಡು ಒಂದು ತಟ್ಟೆನಲ್ಲಿ ಹಾಕೊಳ್ಳೋಣ. ಮೆಣಸಿನ್ಕಾಯಿನ ಸೀಳೋದಕ್ಕೆ ಅಂತ ನಾನು ಹೊಸದು ಸೇಫ್ಟಿ ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಚಾಕುವಿಂದ ಏನಾದ್ರು ಮಾಡಿದ್ರೆ ನಾವ್ ಹಿಂಗ್ ಸ್ಪ್ಲಿಟ್ ಮಾಡೋದು ದೊಡ್ಡದಾಗ್ಬಿಡುತ್ತೆ, ಅದು ಒಣಗಿದ್ಮೇಲೆ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿರ್ಬೇಕು ಅಂತ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ತರ ಸ್ಪ್ಲಿಟ್ ಮಾಡಿ ಹಿಂಗೆಲ್ಲ ಒಂದ್ ತಟ್ಟೆನಲ್ಲಿ ಜೋಡಿಸ್ಕೊಂಡು ಮೆಣಸಿನ್ಕಾಯಿನ ಸ್ಲಿಟ್ ಮಾಡ್ಕೊಂಡಾಯ್ತು. ಅರ್ಧ ಕೆಜಿ ಮೆಣಸಿನ್ಕಾಯಿಗೆ ಅರ್ಧ ಲೀಟರ್ ಮೊಸರು, ಅರ್ಧ ಲೀಟರ್ ಮೊಸರು ಹಾಕಿ 1-1.5 ಲೀಟರ್ ಆಗೋಷ್ಟು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3-4 ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು. ಇವಾಗ ಕ್ಯೂಮಿನ್ ಪೌಡರ್ ಅಂದ್ರೆ ಜೀರಿಗೆ ಪುಡಿ ಹಾಕ್ತಾ ಇದೀವಿ, 1 ಟೇಬಲ್ ಸ್ಪೂನ್. ಈಗ ಮೆಣಸಿನ್ಕಾಯಿನ ಮಜ್ಜಿಗೆ ಒಳಗೆ ಹಾಕ್ಬೇಕು. ಈಗ ಇದನ್ನ ಮಜ್ಜಿಗೆ ಒಳಗಡೆ ಮುಳುಗಿಸಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1-2 ದಿನ ಹಾಗೆ ಬಿಟ್ಬಿಡ್ಬೇಕು. ಎಕ್ಸ್ಟ್ರಾ ಮಜ್ಜಿಗೆ ಏನೇನಿದೆ ಅದೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಅಂತ ಸ್ಟ್ರೈನರ್ಗೆ ಹಾಕೊಂಡಿದೀವಿ. ಸ್ಟ್ರೈನರ್ಗೆ ಹಾಕಿ ತೆಗೆದ್ಮೇಲೆ ಮೆಣಸಿನ್ಕಾಯಿನೆಲ್ಲ ಒಂದು ತಟ್ಟೆನಲ್ಲಿ ಹಿಂಗೆ ಜೋಡಿಸ್ಕೊಂಡು ಸೊ ಈಗ ಟ್ರೇಯಲ್ಲಿ ಮೆಣಸಿನ್ಕಾಯಿ ತಗೊಂಡಿದೀವಿ. ಇದನ್ನ 1 ಫುಲ್ ಡೇ ಬಿಸಿಲಲ್ಲಿ ಇಡಬೇಕು. ಬೆಳಗ್ಗೆಯಿಂದ ಒಣಗಿಸಿರೋದಕ್ಕೆ ಇಷ್ಟು ಒಣಗಿದೆ. ಆಲ್ರೆಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಇದೇ ತರ ಬಿಸಿಲಲ್ಲಿ ನಾವ್ ಇನ್ನ 2 ದಿನ ಹಾಕ್ಬೇಕಾಗತ್ತೆ. ಈ ಮೆಣಸಿನ್ಕಾಯಿನ ಮಜ್ಜಿಗೆಯಲ್ಲಿ ನೆನೆಸಿಡ್ತಾ ಇದೀವಿ. ಮೆಣಸಿನ್ಕಾಯಿನ ಮಜ್ಜಿಗೆಯಲ್ಲಿ ನೆನೆಸಿದಾಯ್ತು. ಇವತ್ತು ಓವರ್ ನೈಟ್ ಹಿಂಗೆ ಇಟ್ಟಿರ್ಬೇಕು.